We were discussing about reconstitution of a partnership firm and that admission of a partner. In this, we have already done with the first case, that is about the goodwill. That is, when a new partner brings his or her capital in cash, which is retained in the business, right? That condition we have finished with. Now, today we will discuss about the second condition. That is, when the new partner brings his or her share of goodwill in cash and is withdrawn by the old partner. Now, if you consider yesterday's or day before yesterday's illustration, they about goodwill, they have not specified anything about the goodwill. Goodwill ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ಸ್ ಗಳನ್ನ ಪ್ರೀವಿಯಸ್ ಸಮ್ ಗಳಲ್ಲಿ ಕೊಡ್ಲಿಲ್ಲ. In those conditions, we'll consider that the goodwill will be retained in the business. ಯಾವಾಗ ಗುಡ್ವಿಲ್ ಬಗ್ಗೆ ಹೊಸ ಪಾರ್ಟ್ನರ್ ತಂದಂತಹ ಗುಡ್ವಿಲ್ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ಸ್ ಇರೋದಿಲ್ಲ, ದಟ್ ಟೈಮ್ ಏನ್ ಮಾಡ್ತೇವೆ ನಾವು, ಆ ಗುಡ್ವಿಲ್ ಬಿಸ್ನೆಸ್ ಅಲ್ಲಿಯೇ ಉಳಿದಿದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ದಟ್ ವಿಲ್ ಕನ್ಸಿಡರ್ ದಟ್ ಪರ್ಟಿಕ್ಯುಲರ್ ಗುಡ್ವಿಲ್ ಇನ್ ದ ಬ್ಯಾಲೆನ್ಸ್ ಶೀಟ್. ನಿಮಗೆ ನೆನಪಿರ್ಬೋದು, ಕ್ಯಾಶ್ ಅಕೌಂಟ್ ಮಾಡುವಾಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಇದು ಅಮೌಂಟಿಗೆ ಕ್ಯಾಶಿನ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ ಹಣ ಪ್ಲಸ್ ಹೊಸ ಪಾರ್ಟ್ನರ್ ತಂದಂತಹ ಹಣ ಮತ್ತೆ ಹೊಸ ಪಾರ್ಟ್ನರ್ ತಂದಂತ ಗುಡ್ವಿಲ್ ಅನ್ನ ನಾವು ಆಡ್ ಮಾಡ್ತಾ ಇದ್ವಿ. 3 ಎಂಟ್ರೀಸ್ ಗಳನ್ನ ಆಡ್ ಮಾಡ್ತಾ ಇದ್ವಿ, ಹೌದಾ? ಯಾಕೆ? ಗುಡ್ವಿಲ್ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಇರ್ಲಿಲ್ಲ. ನಾವು ಇನ್ ದಿಸ್ ಕಂಡೀಷನ್, in the sum they will specify about the goodwill ಏನಾಗಿದೆ, whether that amount has been withdrawn by the old partner or utilized or whether it is retained in the business, whatever information ಯಾವಾಗ ಕೊಟ್ಟಿರ್ತಾರೆ ಆಗ ನಾವು ಯಾವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೇವೆ ಆಗ ಸ್ಲೈಟ್ ಚೇಂಜಸ್ ಆಗ್ತದೆ. ಓಕೆ, ಕ್ಯಾನ್ ವಿ ಮೂವ್ ಆನ್ ಟು ದಿಸ್ ಸಮ್? ಸೊ ನೆನ್ಪಿಟ್ಕೊಳ್ಳಿ, the new partner brings his or her share of goodwill in cash and is withdrawn by the old partner. This is the second condition. Let us move on to the sum. Surekha and Sunita are partners in a firm. Their balance sheet as on 31st March 2017 was as follows. That given liabilities and assets were given. We'll get back to the additional information. On 1/4/2017, Kavita is admitted into the partnership on the following terms. First one, she brings in rupees 60,000 as capital and rupees 20,000 towards goodwill for 1/4 share in future profit. Goodwill is to be withdrawn by the old partner. ನಮಗೆ ಬೇಕಾಗಿರೋದು ಇದೇ ಕಂಡೀಷನ್. ಏನ್ ಹೇಳಿದ್ದಾರೆ? Goodwill will be withdrawn by the old partners ಅಂತ ಹೇಳಿ ಹೇಳಿದ್ದಾರೆ. ಇದನ್ನ ನೆನ್ಪಿಟ್ಕೊಳ್ಳಿ. So goodwill is withdrawn by the old partner. Next, depreciate furniture by 10% and appreciate building by 22,000. Investments are to be revalued at rupees 50,000. Provide rupees 2,000 for outstanding salary. Prepare revaluation account, partners capital account and new balance sheet. ನಮಗೆ ಗೊತ್ತಿದೆ, ಫಸ್ಟ್ ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಏನೇನೆಲ್ಲ ಇರಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ನಾವು ಫೈಂಡ್ ಔಟ್ ಮಾಡುವಾಗ ಅಡಿಷನಲ್ ಇನ್ಫಾರ್ಮೇಶನ್ ಅನ್ನ ಮಾತ್ರ ನಾವು ಕನ್ಸಿಡರ್ ಮಾಡುವಂತದ್ದು. ಯಾವ ರೀತಿ ಅಡಿಷನಲ್ ಇನ್ಫಾರ್ಮೇಶನ್? ಓನ್ಲಿ ವೆನ್ ದೇರ್ ಇಸ್ ಅನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ಅಸೆಟ್ಸ್ ಅಂಡ್ ದ ಲಯಬಿಲಿಟಿ. ಯಾವಾಗ ಅಸೆಟ್ ಅಲ್ಲಿ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಆಗಿದೆ ಅದನ್ನ ಮಾತ್ರ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಕನ್ಸಿಡರ್ ಮಾಡ್ತೇವೆ. ದಟ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್, ಯಾವುದೇ ಅಸೆಟಿನ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ರೆ ಯಾವ ಸೈಡ್ ಅಲ್ಲಿ ಬರೀತೇವೆ ನಾವು? ಕ್ರೆಡಿಟ್ ಸೈಡ್ ಅಲ್ಲಿ ಬರೀತೇವೆ. ಯಾವಾಗ ಅಸೆಟಿನ ವ್ಯಾಲ್ಯೂ ಡಿಕ್ರೀಸ್ ಆಗಿರ್ತದೆ ಅದನ್ನ ನಾವು ಡೆಬಿಟ್ ಸೈಡ್ ಅಲ್ಲಿ ಬರೀತೇವೆ. ವಿ ಕಾಲ್ ಇಟ್ ಆಸ್ ಅ ಡೆಪ್ರಿಸಿಯೇಷನ್ ಅಂಡ್ ಎಪ್ರಿಸಿಯೇಷನ್ ಅಂತ ಹೇಳಿ ಕರೀತೇವೆ. 2 ವರ್ಡ್ ನೆನಪಿದೆ ಅಲ್ಲ? ಯಾವುದೇ ಅಸೆಟಿನ ವ್ಯಾಲ್ಯೂ, ಅಸೆಟ್ ಅಂದ್ರೆ ಇದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕಾಣಿಸ್ತಾ ಇದೆಲ್ಲ ಅಸೆಟ್ಸ್, ಈ ಅಸೆಟ್ ಅಲ್ಲಿ ಇನ್ಕ್ರೀಸ್ ಆಗಿದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಬರೀತೇವೆ, ಡಿಕ್ರೀಸ್ ಆಗಿದ್ರೆ ಡೆಬಿಟ್ ಸೈಡ್ ಅಲ್ಲಿ ಬರೀತೇವೆ. ಇನ್ಕ್ರೀಸ್ ಇದು ಇನ್ನೊಂದು ವರ್ಡ್ ಅಂತ ಹೇಳಿದ್ರೆ ಎಪ್ರಿಸಿಯೇಷನ್, ಡಿಕ್ರೀಸ್ ಇದು ಇನ್ನೊಂದು ವರ್ಡ್ ಡೆಪ್ರಿಸಿಯೇಷನ್ ಅಂತ ಹೇಳಿ ಕರೀತೇವೆ. ಸೆಕೆಂಡ್, ಥರ್ಡ್ ಒನ್ ಏನಿದೆ? ಲ್ಯಾಬಿಲಿಟೀಸ್ ಅಲ್ಲಿ ಇನ್ಕ್ರೀಸ್ ಆಗಿದ್ರೆ, ಲ್ಯಾಬಿಲಿಟೀಸ್ ಮೋಸ್ಟ್ ಆಫ್ ದ ಟೈಮ್ ಕೊಡೋದಿಲ್ಲ, ಸೊ ಇನ್ ಕೇಸ್ ಕೊಟ್ಟಿದ್ರೆ ಲ್ಯಾಬಿಲಿಟೀಸ್ ಅಲ್ಲಿ ಇನ್ಕ್ರೀಸ್ ಆಗಿದ್ರೆ ಯಾವ ಸೈಡ್ ಅಲ್ಲಿ ಬರೀತೇವೆ ನಾವು? ಡೆಬಿಟ್ ಸೈಡ್ ಅಲ್ಲಿ ಬರೀತೇವೆ. ಲ್ಯಾಬಿಲಿಟೀಸ್ ಅಲ್ಲಿ ಡಿಕ್ರೀಸ್ ಆಗಿದ್ರೆ ನಾವೇನ್ ಮಾಡ್ತೇವೆ? ಕ್ರೆಡಿಟ್ ಸೈಡ್ ಅಲ್ಲಿ ಬರೀತೇವೆ. ದಿಸ್ ಇಸ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಮಗೆ ಬೇಕಾಗಿರುವಂತದ್ದು. ನಾವು ಸಮ್ಮಿಗೆ ಬಂದ್ರೆ
ಸೊ ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. The Kavita, she will bring 60,000 as capital and 20,000 towards goodwill for his 1/4 share in future profit, and goodwill is to be withdrawn by the partner. ಇದನ್ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಗೆ ಕನ್ಸಿಡರ್ ಮಾಡ್ಲಿಕ್ಕೆ ಇದೆಯಾ? ಕನ್ಸಿಡರ್ ಮಾಡಬೇಕಾ ಫಸ್ಟ್ ಇನ್ಫಾರ್ಮೇಶನ್ ಅನ್ನ? ನೋ. ವೆರಿ ಗುಡ್. ಕನ್ಸಿಡರ್ ಮಾಡ್ಲಿಕ್ಕೆ ಇಲ್ಲ. ಯಾಕೆ ಕನ್ಸಿಡರ್ ಮಾಡ್ಲಿಕ್ಕೆ ಇಲ್ಲ? ಎಲ್ಲಿ ಬರ್ತದೆ ಆ ಎಂಟ್ರಿ? ಇದನ್ನ ನಾವು ಕನ್ಸಿಡರ್ ಮಾಡುವಂತದ್ದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ. ಅದಕ್ಕೆ ನಾವೇನ್ ಮಾಡ್ತೇವೆ, ಫಸ್ಟ್ ಇನ್ಫಾರ್ಮೇಶನ್ ಹೊಸ ಪಾರ್ಟ್ನರ್ ತಂದಂತಹ ಕ್ಯಾಪಿಟಲ್ ಬಗ್ಗೆ ಆಗ್ಲಿ ಗುಡ್ ವಿಲ್ ಅನ್ನಾಗ್ಲಿ ನಾವೇನ್ ಮಾಡ್ತೇವೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಸ್ಪೆಸಿಫೈ ಮಾಡೋದಿಲ್ಲ. ಕ್ಲಿಯರ್? ಓಕೆ. ವಾಟ್ ಇಸ್ ದ ಸೆಕೆಂಡ್ ಇನ್ಫಾರ್ಮೇಶನ್ ಪ್ರೊವೈಡೆಡ್? ಡೆಪ್ರಿಶಿಯೇಟ್ ಫರ್ನಿಚರ್ ಬೈ 10%. ವಾಟ್ ಯು ಮೀನ್ ಬೈ ಡೆಪ್ರಿಶಿಯೇಟ್? ಡೆಪ್ರಿಸಿಯೇಷನ್ ಅಂತ ಹೇಳಿದ್ರೆ ಏನು? ಇನ್ಕ್ರೀಸ್ ಆಗಿದೆನಾ ಡಿಕ್ರೀಸ್ ಆಗಿದೆ? ಕ್ವಿಕ್ ಆಗಿ ಹೇಳ್ಬೇಕು, ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ. ಎಸ್, ಡೆಪ್ರಿಶಿಯೇಟ್ ಅಂದ್ರೆ ವೆರಿ ಗುಡ್. ಎಸ್, ಎಲ್ಲರೂ ಆನ್ಸರ್ ಕೊಡ್ತಾ ಇದ್ದಾರೆ. ಡಿಕ್ರೀಸ್. ಡಿಕ್ರೀಸ್ ಅಂತ ಹೇಳಿದ್ರೆ ಯಾವ ಸೈಡ್ ಅಲ್ಲಿ ಬರ್ತದೆ? ಡೆಬಿಟ್ ಸೈಡ್ ಅಲ್ಲಿ ಬರ್ತದೆ, ರಿವ್ಯಾಲ್ಯೂಯೇಷನ್ ಕ್ರೆಡಿಟ್ ಸೈಡ್ ಅಲ್ಲಿ ಬರ್ತದೆ. ದಿಸ್ ಇಸ್ ಯೋರ್ ಕ್ರೆಡಿಟ್ ಸೈಡ್, ದಿಸ್ ಇಸ್ ಯೋರ್ ಡೆಬಿಟ್ ಸೈಡ್. ವೆರಿ ಗುಡ್. ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಏನಂತ ಬರಿಬೇಕು? ಡೆಬಿಟ್ ಸೈಡ್ ಅಲ್ಲಿ ನಾವು ಏನಂತ ಹೇಳಿ ಬರಿಬೇಕು? ಯಾವ್ದು? ಫರ್ನಿಚರ್ ಡಿಕ್ರೀಸ್ ಆಗಿರುವಂತದ್ದು. ಪರ್ಟಿಕ್ಯುಲರ್ಸ್ amount, particulars amount. Yes, very good. To furniture ಅಂತೇಳಿ ಬರಿಬೇಕು. This is nothing but reduction in the value of an asset. Depreciate ಅಂತ ಹೇಳಿದ್ರೆ ಫರ್ನಿಚರ್ ಇದು ವ್ಯಾಲ್ಯೂ 10% ಕಡಿಮೆ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾನೆ. To furniture. What is the value of furniture? ಫರ್ನಿಚರ್ ಇದು ವ್ಯಾಲ್ಯೂ ಎಷ್ಟಿದೆ? 1,20,000 rupees ಇದೆ. ಹೌದಾ? ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ ಫರ್ನಿಚರ್ ಇದು ವ್ಯಾಲ್ಯೂ 1,20,000 rupees. ಇದರ ಮೇಲೆ ಎಷ್ಟು ಪರ್ಸೆಂಟ್ ಹೇಳ್ತಾ ಇದ್ದಾರೆ ಕಡಿಮೆ ಮಾಡಿ ಅಂತ ಹೇಳಿ? 10% ಕಡಿಮೆ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಆನ್ಸರ್ ಬರುತ್ತೆ 10% ಕಡಿಮೆ ಮಾಡಿದ್ರೆ? ವೆರಿ ಗುಡ್, 12,000 rupees ಬರುತ್ತೆ. ಐ ಆಮ್ ರೈಟಿಂಗ್ ಹಿಯರ್ 12,000 rupees. ಗೊತ್ತಾಯ್ತು ಹೇಗೆ ಬಂತು ಫರ್ನಿಚರ್? ಓಕೆ, ವೆರಿ ಗುಡ್. ಡೆಪ್ರಿಶಿಯೇಟ್ ಫರ್ನಿಚರ್ ಬೈ 10% ಕಂಪ್ಲೀಟ್ ಆಗಿದೆ. ಸೊ ಐ ಹ್ಯಾವ್ ರಿಟನ್ ದಿಸ್. ನಾವು ಸೆಕೆಂಡ್ ಏನ್ ಹೇಳಿದ್ದಾರೆ? ಅಂಡ್ appreciate building by rupees 22,000. What do you mean by appreciate? Appreciate ಅಂತ ಹೇಳಿದ್ರೆ ಏನು? ಇನ್ಕ್ರೀಸ್. ವೆರಿ ಗುಡ್. appreciate ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗಿದೆ. ಯಾವುದಲ್ಲಿ ಇನ್ಕ್ರೀಸ್ ಆಗಿದೆ? ಬಿಲ್ಡಿಂಗ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಯಾವುದೇ ಅಸೆಟ್ ನ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ರೆ ಯಾವ ಸೈಡ್ ಅಲ್ಲಿ ಬರೀತೇವೆ ನಾವು? ವೆರಿ ಗುಡ್, ಬೈ ಸೈಡ್ ಅಲ್ಲಿ ಬರೀತೇವೆ, ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಬರೀತೇವೆ. ವೆರಿ ಗುಡ್. ಬೈ ಬಿಲ್ಡಿಂಗ್ಸ್. ನಿನ್ನೆ ನಾನು ಹೇಳಿದ್ದೆ ಬೈ ಮತ್ತೆ ಅಟ್ ಅಂತ ಹೇಳಿ ಬಂದ್ರೆ ಏನ್ ಮಾಡಬೇಕು? ನಾವು ಬಿಲ್ಡಿಂಗ್ಸ್ ಆರ್ ಎಪ್ರಿಶಿಯೇಟೆಡ್ ಬೈ 22,000. ಇಲ್ಲಿ ಏನಾದ್ರೂ ಮೈನಸ್ ಮಾಡ್ಲಿಕ್ಕೆ ಇದೆಯಾ? ನಾವು ಎಷ್ಟು ಅಮೌಂಟ್ ಅನ್ನ ತಗೊಳ್ಬೇಕು ಡೆಬಿಟ್ ಸೈಡ್ಗೆ? ಕ್ರೆಡಿಟ್ ಸೈಡ್ಗೆ ವಿ ಹ್ಯಾವ್ ಟು ಟೇಕ್ ದಟ್ ಎಂಟೈರ್ 22,000. ಅವರೇ ಹೇಳ್ತಾ ಇದ್ದಾರೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳಿ. ಹೌದಾ? ಏನಾದ್ರೂ ಮೈನಸ್ ಮಾಡ್ಲಿಕ್ಕೆ ಇದನ್ನ ಇಲ್ಲಿ ನಿಮಗೆ ಗೊತ್ತಾಗ್ತದೆ. ಬಿಲ್ಡಿಂಗ್ ಇದು ವ್ಯಾಲ್ಯೂ ಇದ್ದಿದೆಷ್ಟು? 1,00,000 rupees. ಈಗ 22,000 ಅಂತ ಹೇಳಿದ್ರೆ ನೀವು ಮೈನಸ್ ಮಾಡ್ಲಿಕ್ಕೆ ಹೋದ್ರೆ ಇದು ಲೆಸ್ ಆಗ್ತದೆ. ಎಸ್, ಡೈರೆಕ್ಟ್ ಆಗಿ 22,000 ಹಾಕ್ಬೇಕು. ಯಾಕಂದ್ರೆ ಅವರೇ ಹೇಳ್ತಾ ಇದ್ದಾರೆ 22,000 ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಐ ಆಮ್ ರೈಟಿಂಗ್ ಹಿಯರ್ ಡೈರೆಕ್ಟ್ 22,000. ಅವರೇ ಕೊಟ್ಟಿದ್ದಾರೆ ಎಷ್ಟು ಅಪ್ರಿಸಿಯೇಷನ್ ಆಗಿದೆ ಅಂತ ಹೇಳಿ. ಡೈರೆಕ್ಟ್ ಅಮೌಂಟ್ 22,000 ಅವರೇ ಕೊಟ್ಟಿದ್ದಾರೆ. ಸೊ ಐ ಆಮ್ ರೈಟಿಂಗ್ ಇಟ್ ಆಸ್ ಡೈರೆಕ್ಟ್ ಬೈ ಬಿಲ್ಡಿಂಗ್ಸ್ 22,000. ವೆರಿ ಗುಡ್. ನಾಟ್ 1,22,000 ಭೂಮಿಕಾ. 1,22,000 ಅನ್ನ ನೀನು ಬ್ಯಾಲೆನ್ಸ್ ಶೀಟ್ ಗೆ ತಗೊಳ್ತೀಯ. ಇಲ್ಲಿ ತಗೊಳ್ಳುವಾಗ ರಿವ್ಯಾಲ್ಯೂಯೇಷನ್ ಅಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಷ್ಟು ಹಣವನ್ನ ಮಾತ್ರ ತಗೊಳ್ಳುವಂತದ್ದು. ಸೊ ಐ ಆಮ್ ರೈಟಿಂಗ್ ಓನ್ಲಿ 22,000. ಕ್ಲಿಯರ್? ಡಿಕ್ರೀಸ್ ಕೊಟ್ರೆ ಅವ್ರು ಕೊಟ್ಟಿರ್ತಾರೆ ಅಟ್ ಅಂತ ಹೇಳಿ ಕೊಟ್ಟಿದ್ರೆ ಮಾತ್ರ ಮೈನಸ್ ಮಾಡಿ ತಗೊಳ್ತೇವೆ ನಾವಲ್ಲಿ ಅಮೌಂಟ್ ಅನ್ನ. ಡಿಕ್ರೀಸ್ ಕೊಟ್ರೆ ಡೆಬಿಟ್ ಸೈಡ್ ಅಲ್ಲಿ ಬರೆದ್ರೆ ಆಯ್ತು. ಓಕೆನಾ? ಓಕೆ, ಫೈನ್. ವಾಟ್ ಇಸ್ ದ ನೆಕ್ಸ್ಟ್ ಒನ್? ಸೊ ಸೆಕೆಂಡ್ ಎಂಟ್ರಿಯನ್ನ ಮುಗಿಸಿದ್ವಿ ನಾವು. ಥರ್ಡ್ ಎಂಟ್ರಿ, ಇನ್ವೆಸ್ಟ್ಮೆಂಟ್ಸ್ ಆರ್ ಟು ಬಿ ರಿವ್ಯಾಲ್ಯೂಡ್ ಅಟ್ 50,000. Now, what is the value of investment? Old balance sheet ಅಲ್ಲಿ ಎಷ್ಟಿತ್ತು ಇನ್ವೆಸ್ಟ್ಮೆಂಟ್? 40,000 rupees ಇತ್ತು. ಈಗ ಎಷ್ಟಾಗಿದೆ? 50,000 rupees ಆಗಿದೆ. ಹಾಗಾದ್ರೆ ಇನ್ಕ್ರೀಸ್ ಆಗಿದೆನಾ ಡಿಕ್ರೀಸ್ ಆಗಿದೆ? ಎಸ್, 10,000 rupees. ವೆದರ್ ಇಟ್ ಇಸ್ ಅನ್ ಇನ್ಕ್ರೀಸ್ ಆರ್ ಡಿಕ್ರೀಸ್? ಡಿಕ್ರೀಸ್ ಆಗಿದಾ? ಏನಾಗಿದೆ? ಮೊದಲು 40,000 ಇತ್ತು ಇನ್ವೆಸ್ಟ್ಮೆಂಟ್ ಗೆ, ಈಗ 50,000 ಆಗಿದೆ. ಹಾಗಾದ್ರೆ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿದೆ ನಾವು ಯಾವ ಸೈಡ್ ಅಲ್ಲಿ ಬರೀತೇವೆ? ಆಫ್ ಕೋರ್ಸ್ ವಿ ಹ್ಯಾವ್ ಟು ರೈಟ್ ಇನ್ ದ ಕ್ರೆಡಿಟ್ ಸೈಡ್. ಬೈ ಇನ್ವೆಸ್ಟ್ಮೆಂಟ್ ಎಷ್ಟು ಇನ್ಕ್ರೀಸ್ ಆಗಿದೆ? ಎಷ್ಟು ಇನ್ಕ್ರೀಸ್ ಆಗಿದೆ? ನಮ್ಮ ಹತ್ರ ಓಲ್ಡ್ ಅಲ್ಲಿ 40 ಇತ್ತು, ಈಗ 50,000 ಆಗಿದೆ. 50,000
minus 40,000. ಎಷ್ಟು ಇನ್ಕ್ರೀಸ್ ಆಗಿದೆ? 10,000 rupees ಇನ್ಕ್ರೀಸ್ ಆಗಿದೆ. that we have to specify. ಅರ್ಥ ಆಯ್ತು? ನಾನು ಹೇಳಿದ ನಿನ್ನೆ ಅಟ್ ಅಂತ ಹೇಳಿ ಬಂದಾಗ ಇಟ್ ಇಸ್ ದ ಒರಿಜಿನಲ್ ವ್ಯಾಲ್ಯೂ. ಆ ದಿನದ ವ್ಯಾಲ್ಯೂ ಅನ್ನ ಅವ್ರು ನಮಗೆ ಕೊಟ್ಟಿದ್ದಾರೆ. ಓಲ್ಡ್ ವ್ಯಾಲ್ಯೂ 40,000 ಇತ್ತು, ಈಗ ನಮಗೆ 50,000 ಆಗಿದೆ. ಅಂದ್ರೆ 10,000 ಇನ್ವೆಸ್ಟ್ಮೆಂಟ್ ಇನ ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ದಟ್ ಐ ಹ್ಯಾವ್ ಸ್ಪೆಸಿಫೈಡ್ ಇನ್ ದ ಕ್ರೆಡಿಟ್ ಸೈಡ್. ಅರ್ಥ ಆಯ್ತು? 3 ಎಂಟ್ರೀಸ್ ಗಳು. ಎಸ್, ವೆರಿ ಗುಡ್. ಓಕೆ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಪ್ರೊವೈಡ್ rupees 2,000 for outstanding salary. What do you mean by outstanding salary? It is not yet paid. It is like liability. ನಾವ್ ಇನ್ನು ಕೂಡ ಪೇಮೆಂಟ್ ಅನ್ನ ಮಾಡ್ಲಿಲ್ಲ, ಇನ್ನು ಪೇಮೆಂಟ್ ಮಾಡ್ಬೇಕು. ನಾನು ಹೇಳಿದೆ ಔಟ್ಸ್ಟ್ಯಾಂಡಿಂಗ್ ಅಂತ ಯಾವಾಗೆಲ್ಲ ಬರ್ತದೆ, liability it is not yet paid. We have to consider it in the debit side of revaluation account. ಇನ್ನು ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ಲಿಕ್ಕೆ ಇರುವಂತದ್ದು ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಎಷ್ಟಿದೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ? 2,000 rupees. Is there any other information? ಬೇರೆ ಏನಾದ್ರೂ ಅಸೆಟ್ ಲಯಬಿಲಿಟೀಸ್ ಕೊಟ್ಟಿದಾರ ನಮಗೆ? ಬೇರೆ ಏನಾದ್ರೂ ಬರೀಲಿಕ್ಕಿದೆನಾ ನಮಗೆ? ಬೇರೆ ಏನಾದ್ರೂ ಇದೆಯಾ ಇನ್ಫಾರ್ಮೇಶನ್? ಸೊ ವಿ ಹ್ಯಾವ್ ಡನ್ ವಿತ್ ದ ಫರ್ನಿಚರ್ ಆಯ್ತು, ಬಿಲ್ಡಿಂಗ್ಸ್ ಗಳ ಬಗ್ಗೆ ಬರ್ದಾಯ್ತು, ಇನ್ವೆಸ್ಟ್ಮೆಂಟ್ಸ್ ಬರ್ದಿದ್ದೇವೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಬಗ್ಗೆ ಬರ್ದಿದ್ದೇವೆ. ಎಲ್ಲ ಇನ್ಫಾರ್ಮೇಶನ್ಸ್ ಗಳು ಕಂಪ್ಲೀಟ್ ಆಗಿದೆ. ನಾವು ಟೋಟಲ್ ಮಾಡಿ ಯಾವ ಸೈಡ್ ಜಾಸ್ತಿ ಇದೆ? ಡೆಬಿಟ್ ಸೈಡ್ ಜಾಸ್ತಿ ಇದೆನಾ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ? ಯಾವ ಸೈಡ್? ಓಕೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಎಷ್ಟಿದೆ ಕ್ರೆಡಿಟ್ ಸೈಡ್? ಇದು ಟೋಟಲ್ ಕ್ರೆಡಿಟ್ ಸೈಡ್ ಇನ ಟೋಟಲ್ ಎಷ್ಟಿದೆ? 32,000 ಇದೆ. ಸೊ ಐ ವಿಲ್ ರೈಟ್ ಹಿಯರ್ 32,000. ನಾವು ಈ 32,000 ಇಂದ ನಾವೇನ್ ಮಾಡ್ಬೇಕು? ಡೆಬಿಟ್ ಸೈಡ್ ಅಲ್ಲಿ ಇದ್ದಂತಹ ಅಮೌಂಟ್ಸ್ ಗಳನ್ನ ನಾವು ಮೈನಸ್ ಮಾಡಬೇಕು. ಹೌದಾ? ಓಕೆ, ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 32,000 ಮೈನಸ್ 12,000 ಮೈನಸ್ 2,000 ಎಷ್ಟು ಬರುತ್ತೆ? ವೆರಿ ಗುಡ್, 18,000 rupees ಬರುತ್ತೆ. ಸಾರಿ, 18,000 rupees ಬರುತ್ತೆ. ಈ 18,000 rupees ಅನ್ನ ಏನ್ ಮಾಡ್ಬೇಕು? 18,000 rupees. I got 18,000 rupees. ಇದನ್ನ ಏನ್ ಮಾಡ್ಬೇಕು ನಾನು? 18,000 rupees ಅನ್ನ ವೆರಿ ಗುಡ್ ಓಲ್ಡ್ ಪಾರ್ಟ್ನರ್ಸ್ ಗೆ ಕೊಡ್ಬೇಕು. ಸೊ ಐ ಹ್ಯಾವ್ ಟು ರೈಟ್ ಹಿಯರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 18,000 rupees. ಇದನ್ನ ನಾನು ಏನ್ ಮಾಡಿದೆ? ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದೆ. ಈಗ ಏನ್ ಮಾಡ್ಬೇಕು? ಈ 18,000 ಅನ್ನ ಓಲ್ಡ್ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡ್ಬೇಕು. ವಿ ಹ್ಯಾವ್ ಟು ಪಾರ್ಟ್ನರ್ಸ್ ಹಿಯರ್, ಸುರೇಖಾ ಅಂಡ್ ಸುನೀತಾ, ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಸೊ 18,000 rupees ಅನ್ನ ಇಂಟು ವಾಟ್ ಇಸ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ? ಹ್ಯಾವ್ ದೇ ಸ್ಪೆಸಿಫೈಡ್ ಎನಿಥಿಂಗ್ ರಿಲೇಟೆಡ್ ಟು ಪ್ರಾಫಿಟ್ ಶೇರಿಂಗ್ ರೇಷಿಯೋ? ನೋ. ಯಾವಾಗ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಗ್ಗೆ ಸ್ಪೆಸಿಫೈ ಮಾಡೋದಿಲ್ಲ, ಆಗ ನಾವ್ ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಈಕ್ವಲ್ ರೇಷಿಯೋ. ವೆರಿ ಗುಡ್, 1:1 ಅಂದ್ರೆ ನೆನಪಿದೆ ಅಂತ ಹೇಳಿ ಆಯ್ತು. ಯಾವಾಗ ಸಮ್ಮಲ್ಲಿ ಯಾವುದೇ ರೀತಿಯ ರೇಷಿಯೋ ಅನ್ನ ಸ್ಪೆಸಿಫೈ ಮಾಡದಿದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಅನ್ ಈಕ್ವಲ್ ರೇಷಿಯೋ. 1:1 ಇಬ್ಬರು ಪಾರ್ಟ್ನರ್ ಇದ್ದಾರೆ, 1:1 ಅಂತ ಹೇಳಿ ತಗೊಳ್ತೇವೆ. ಸೊ 1/2. ಅಗೇನ್ ಇಲ್ಲಿ ಸುನೀತನಿಗೆ 18,000 ಇಂಟು 1/2 ಎಷ್ಟು ಸಿಗ್ತದೆ? 9,000 rupees ಈಚ್, ಇಬ್ಬರಿಗೆ ಕೂಡ. ವೆರಿ ಗುಡ್, 32,000. am I clear? ಇಷ್ಟು? ಎಸ್, ವೆರಿ ಗುಡ್. ಎಲ್ಲರೂ ಆನ್ಸರ್ ಕೊಡ್ತಾರೆ. ಹೀಗೆ ಆನ್ಸರ್ ಕೊಟ್ಟ ನಮ್ಗೆ ಕೂಡ ಖುಷಿ ಆಗ್ತದೆ ಸಮ್ ಮಾಡ್ಲಿಕ್ಕೆ. ವೆರಿ ಗುಡ್. ಸೊ ಇಸ್ ದೇರ್ ಎನಿ ಡೌಟ್ಸ್? ಹ್ಯಾವ್ ಯು ಡನ್ ವಿತ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್? ಆಯ್ತಾ? ಇಲ್ಲೇನಾದ್ರೂ ಡೌಟ್ಸ್ ಇದನ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಿಮ್ಗೆ? ಎನಿ ಡೌಟ್ಸ್? ಓಕೆ, ನೋ ಡೌಟ್ಸ್. ಐ ವಿಲ್ ಶೋ ಹಿಯರ್. ಓಕೆ, ನಾವಿಲ್ಲಿ ಬರ್ದಿದ್ದೇವೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಟು ಫರ್ನಿಚರ್ ಡೆಪ್ರಿಶಿಯೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. 1,20,000 ಮೇಲೆ 10% ಅಂತ ಹೇಳಿದ್ರೆ 12,000 ಬರ್ದಿದ್ದೇನೆ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,000 rupees ಬರ್ದಿದ್ದೇನೆ. ಬಿಲ್ಡಿಂಗ್ಸ್ ಅನ್ನ ಕನ್ಸಿಡರ್ ಮಾಡಿದ್ವಿ 22,000. ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗಿದೆ 10,000 rupees ಬರ್ದಿದ್ದೇನೆ. ಟೋಟಲ್ ಅಮೌಂಟ್ ವಿಲ್ ಬಿ 32,000. ಈ 32,000 ಇಂದ 12,000 ಮತ್ತೆ 2,000 ಮೈನಸ್ ಮಾಡಿದ್ರೆ ವಿಲ್ ಗೆಟ್ 18,000 rupees. ಈ 18,000 ಅನ್ನ ಇಬ್ಬರು ಪಾರ್ಟ್ನರ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಟ್ಟಿದ್ದೇನೆ. ಸೊ 9,000. ಅಲ್ಲಿ ರೇಷಿಯೋನ ಸ್ಪೆಸಿಫೈ ಮಾಡ್ಲಿಲ್ಲ ಸಮ್ಮಲ್ಲಿ, ಅದಕ್ಕೆ ನಾವೇನ್ ಮಾಡ್ತೇವೆ? ಇಬ್ಬರು ಪಾರ್ಟ್ನರ್ ಗೆ ಈಕ್ವಲ್ ರೇಷಿಯೋ ಅನ್ನ ಕೊಡ್ತಾ ಇದ್ದೇವೆ, 1:1. ಸೊ 1/2 ಇಬ್ಬರಿಗೆ ಕೂಡ 9,000 rupees ಕೊಡ್ತಾ ಇದ್ದೇವೆ. ಕ್ಲಿಯರ್? ಇಷ್ಟು ಅರ್ಥ ಆಯ್ತು ಎಲ್ರಿಗೆ? ಕ್ಯಾನ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ವಿಕ್ಲಿ. ನಿಮಗೆ ಕೂಡ ಗೊತ್ತಿದೆ, ಸೊ ಹಾಗಾಗಿ ಸ್ವಲ್ಪ ಬೇಗ ಮಾಡ್ತಾನೆ.
ಓಕೆ, ದಿಸ್ ಇಸ್ ಅಬೌಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಎಲ್ರಿಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಓಕೆ, ಫೈನ್. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏನ್ ಮಾಡಬೇಕು ನಾವು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪರೇಷನ್ ಮಾಡಬೇಕು. ನಿಮಗೆ ಗೊತ್ತಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನೇನೆಲ್ಲ ಇನ್ಫಾರ್ಮೇಶನ್ ಅನ್ನ ನಾವು ತಗೊಳ್ಬೇಕು. ಫಸ್ಟ್ ಯಾವುದರ ಬಗ್ಗೆ ಇನ್ಫಾರ್ಮೇಶನ್ ನಮಗಿರೋದು? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಲ್ಲಿರುತ್ತೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇನ ಇನ್ಫಾರ್ಮೇಶನ್? ಓಕೆ, ಎಲ್ಲಿದೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇನ ಅಮೌಂಟ್? ಓಲ್ಡ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಇದೆ. ಸೊ ಸುರೇಖಾದು 1,20,000 ಇದೆ, ಸುನೀತಾದು 80,000 rupees ಇದೆ. ಸೊ ಇದನ್ನ ಕನ್ಸಿಡರ್ ಮಾಡ್ತೇವೆ. ಓಕೆ, ವಾಟ್ ಇಸ್ ದ ಸೆಕೆಂಡ್ ಒನ್? ಹ್ಯಾವ್ ದೇ ಸ್ಪೆಸಿಫೈಡ್ ಎನಿಥಿಂಗ್ ರಿಲೇಟೆಡ್ ಟು ಜನರಲ್ ರಿಸರ್ವ್? ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ, ಓಲ್ಡ್ ಸಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಎಷ್ಟಿದೆ? 50,000 rupees ಇದೆ. ಇದನ್ನ ಕೂಡ ಏನ್ ಮಾಡ್ಬೇಕು ನಾವು? ಕೊಡ್ಲಿಕ್ಕಿದೆ ಬೈ ಜನರಲ್ ರಿಸರ್ವ್. ಥರ್ಡ್ ಏನ್ ಬರಿಬೇಕು ನಾವು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಬರಿಬೇಕು. ಇಬ್ಬರು ಪಾರ್ಟ್ನರ್ ಇದು, ಇದನ್ನ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೇವೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಬರೀತೇವೆ. ಫೋರ್ತ್ ಒನ್, ಗುಡ್ ವಿಲ್ ಕೊಟ್ಟಿದ್ದಾರಾ? ಗುಡ್ ವಿಲ್ ಬಗ್ಗೆ ಇನ್ಫಾರ್ಮೇಶನ್ಸ್ ಇದೆಯಾ? ಗುಡ್ ವಿಲ್ ಅನ್ನ ಕೂಡ ಕೊಟ್ಟಿದ್ದಾರೆ. 20,000 rupees ಗುಡ್ ವಿಲ್ ಇದೆ. ಅಂಡ್ ಇದಕ್ಕೆ ಅಡಿಷನಲ್ ಇನ್ಫಾರ್ಮೇಶನ್ ಕೂಡ ಇದೆ. ಗುಡ್ ವಿಲ್ ಇಸ್ ಟು ಬಿ ವಿಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್ ಅಂತ ಕೂಡ ಹೇಳಿದ್ದಾರೆ. ಇದನ್ನ ಕೂಡ ನಾನು ಕನ್ಸಿಡರ್ ಮಾಡ್ಲಿಕ್ಕೆ ಇದೆ. ಓಕೆ, ನಾವು ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟಿದ್ದಾರಾ? ಈ ಸಮ್ಮಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಇದೆಯಾ? ಕೊಡ್ಲಿಲ್ಲ. ಸೊ ಲೀವ್ ಔಟ್, ನಮಗೆ ಅದರ ಇನ್ಫಾರ್ಮೇಶನ್ಸ್ ಇಲ್ಲ, ಹಾಗಾಗಿ ಕನ್ಸಿಡರ್ ಮಾಡ್ಲಿಕ್ಕೆ ಇಲ್ಲ. ನೆಕ್ಸ್ಟ್ ಫಿಫ್ತ್ ಒನ್ ಏನ್ ಬರಿಬೇಕು? ಹೊಸ ಪಾರ್ಟ್ನರ್ ತಂದಂತಹ ಕ್ಯಾಶ್ ಬಗ್ಗೆ ಬರಿಬೇಕು. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆ? ಕ್ಯಾಶ್ ಇದೆನಾ? ಬ್ಯಾಂಕ್ ಇದೆ. ಸೊ ಬ್ಯಾಂಕ್ ಕೊಟ್ಟಿದ್ದಾರೆ, ಬೈ ಬ್ಯಾಂಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಇಷ್ಟು ಇನ್ಫಾರ್ಮೇಶನ್ ಅನ್ನ ನಾವೇನ್ ಮಾಡ್ಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಸ್ಪೆಸಿಫೈ ಮಾಡಬೇಕು. ಓಕೆನಾ? 50,000. ಓಕೆ, ಕ್ಯಾನ್ ವಿ ಡೂ ದಿಸ್? ಮಾಡುವನ ಈ ಸಮ್ಮನ್ನ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುವ. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಯಾರಿದ್ದಾರೆ? ಇದು ಸುರೇಖಾ, ಸುನೀತಾ ಅಂಡ್ ಕವಿತಾ. ಸುರೇಖಾ, ಸುನೀತಾ ಅಂಡ್ ಕವಿತಾ. ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ತಿದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆ ಓಕೆ, ವಾಟ್ ಇಸ್ ದ ಫಸ್ಟ್ ಇನ್ಫಾರ್ಮೇಶನ್? ಏನ್ ಬರೀಬೇಕು ನಾವು? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಲ್ಲಿರುತ್ತೆ ಈ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇನ ಇನ್ಫಾರ್ಮೇಶನ್? ನಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ. ಸುರೇಖಾದು ಎಷ್ಟಿದೆ? 1,20,000 ಇದೆ. ಸೊ ಸುನೀತಾದು 80,000 rupees ಇದೆ. ಹೊಸ ಪಾರ್ಟ್ನರ್ ಇದು ಇದೆಯಾ? ಇಲ್ಲ. ಓಕೆ, so I have done with the first information. By balance brought down 1,20,000 and 80,000 rupees. What is the second information? ಏನ್ ಬರಿಬೇಕು? ರಿಸರ್ವ್ ಫಂಡ್ ಕೊಟ್ಟಿದ್ದಾರಾ? ಎಸ್ ಕೊಟ್ಟಿದ್ದಾರೆ. ವಿಲ್ ರೈಟ್ ದಟ್ ಬೈ ಜನರಲ್ ರಿಸರ್ವ್ ಆರ್ ರಿಸರ್ವ್ ಫಂಡ್. ಎಷ್ಟಿದೆ ರಿಸರ್ವ್ ಫಂಡ್? 50,000 rupees ಇದೆ. ಈ 50,000 ಅನ್ನ ನಾವ್ ಏನ್ ಮಾಡಬೇಕು? ಇಬ್ಬರು ಪಾರ್ಟ್ನರ್ಸ್ ಗೆ ಕೂಡ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡಬೇಕು. 1:1 ರೇಷಿಯೋದಲ್ಲಿ. ಎಷ್ಟು ಬರ್ತದೆ? 50,000 1:1 ಅಂತ ಹೇಳಿದ್ರೆ 25,000 ಈಚ್ ಇಬ್ಬರಿಗೆ ಕೂಡ. 25,000 ಸುರೇಖನಿಗೆ, 25,000 ಸುನೀತನಿಗೆ ಕೊಡ್ಲಿಕ್ಕೆ ಇದೆ. ವಾಟ್ ಇಸ್ ದ ನೆಕ್ಸ್ಟ್ ಒನ್? ನೆಕ್ಸ್ಟ್ ಏನ್ ಬರೀಬೇಕು? ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬೈ ರಿವ್ಯಾಲ್ಯೂಯೇಷನ್. ಎಷ್ಟಿದೆ ರಿವ್ಯಾಲ್ಯೂಯೇಷನ್ ಅಕೌಂಟ್? ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೇವೆ. ಇಬ್ಬರ ಪಾರ್ಟ್ನರ್ ಇದು ಕೂಡ 9,000 ರಿವ್ಯಾಲ್ಯೂಯೇಷನ್ ಅಕೌಂಟ್ ಇದೆ. ಸೊ ಅದನ್ನ ನಾನಿಲ್ಲಿ ಬರೀತಾ ಇದ್ದೇನೆ. 9,000 rupees ಈಚ್ ಇಬ್ಬರಿಗೆ. ಹೊಸ ಪಾರ್ಟ್ನರಿಗೆ ಕೊಡ್ಲಿಕ್ಕಿದೆನಾ? ಕೊಡ್ಲಿಕ್ಕೆ ಇಲ್ಲ. ಓಕೆ, ವಾಟ್ ಇಸ್ ದ ನೆಕ್ಸ್ಟ್ ಒನ್? ವಿ ಹ್ಯಾವ್ ಟು ರೈಟ್ ಅಬೌಟ್ ಗುಡ್ ವಿಲ್. ಸೊ ಹೌ ಮಚ್ ಇಸ್ ದ ಗುಡ್ ವಿಲ್? ಗುಡ್ ವಿಲ್ ಎಷ್ಟಿದೆ? 20,000 rupees ಇದೆ. ಈ 20,000 ಅನ್ನ 1:1 ರೇಷಿಯೋದಲ್ಲಿ ಕೊಡ್ತಾ ಇದ್ದೇವೆ. ಓಕೆ, ಸೊ ಗುಡ್ ವಿಲ್ ಅನ್ನ ಏನ್ ಮಾಡಬೇಕು? ಅಗೇನ್ ದಿ ಸೆಟ್ ಗುಡ್ ವಿಲ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್. ಎಷ್ಟು ಗುಡ್ ವಿಲ್ ಇದೆ? 20,000.
ಅದನ್ನ 1:1 ರೇಷಿಯೋದಲ್ಲಿ ಕೊಡ್ತಾ ಇದ್ದೇವೆ. ಎಷ್ಟು ಸಿಗುತ್ತೆ ಹಾಗಾದ್ರೆ 10,000 ಈಚ್ ಇಬ್ಬರು ಪಾರ್ಟ್ನರಿಗೆ. ನಾವು ಈಗ ಸಮ್ಮಲ್ಲಿ ಏನ್ ಹೇಳ್ತಾ ಇದ್ದಾರೆ, ದಿಸ್ ಗುಡ್ ವಿಲ್ ಈಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನ್ ಮಾಡಿದ್ದಾರೆ ಗುಡ್ ವಿಲ್ ಅನ್ನ ಓಲ್ಡ್ ಪಾರ್ಟ್ನರ್ಸ್ ವಿತ್ಡ್ರಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಅ ಡ್ರಾಯಿಂಗ್. ಐ ಮೀನ್ ಬಿಸ್ನೆಸ್ ಇದು ಹಣ ವಿಲ್ ಬಿ ಯುಟಿಲೈಸ್ಡ್ ಫಾರ್ ಪರ್ಸನಲ್. ಅವರಿಗೆ ಏನು ಆ ಗುಡ್ ವಿಲ್ಲಿನ ಹಣವನ್ನ ಹೊಸ ಪಾರ್ಟ್ನರ್ ತಂದು ಬಂದಿದ್ದ ಅದನ್ನ ಏನ್ ಮಾಡ್ತಾ ಇದ್ದಾರೆ, ಓಲ್ಡ್ ಪಾರ್ಟ್ನರ್ಸ್ ವಿತ್ಡ್ರಾ ಮಾಡ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ ಅವರಿಗೆ ಯೂಸ್ ಮಾಡ್ಲಿಕ್ಕೆ. ಇಟ್ ಇಸ್ ನಾಟ್ ರಿಟೈನ್ಡ್ ಇನ್ ದ ಬಿಸ್ನೆಸ್. ದಟ್ ಮೀನ್ಸ್ ಗುಡ್ ವಿಲ್ ಅನ್ನ ನಾವು ಏನು ಬ್ಯಾಂಕಿಗೆ ಆಡ್ ಮಾಡ್ತಾ ಇದ್ವಿ ಅದನ್ನ ಈಗ ಕನ್ಸಿಡರ್ ಮಾಡ್ಲಿಕ್ಕೆ ಇರೋದಿಲ್ಲ. ನಾವು ವಿ ಹ್ಯಾವ್ ಟು ಶೋ ದಟ್ ವಿತ್ಡ್ರಾನ್ ಮನಿ, ಹಣ ಬಿಸ್ನೆಸ್ ಇಂದ ಹೋಗಿದೆ ಅಂತ ಹೇಳಿ ತೋರಿಸ್ಬೇಕು. ಯಾವಾಗ ದಿಸ್ ಕ್ರೆಡಿಟ್ ಸೈಡ್ ಅಲ್ಲಿ ಏನಿದೆ ಇದೆಲ್ಲ ಕ್ಯಾಪಿಟಲ್ ಅಕೌಂಟ್ ಗೆ ಹೋಗುವಂತ ಹಣ, ಇಷ್ಟು ಹಣ ಇವರಿಗೆ ಓಲ್ಡ್ ಪಾರ್ಟ್ನರ್ಸ್ ಗೆ ಅಥವಾ ನ್ಯೂ ಪಾರ್ಟ್ನರ್ ಇದು ಇಷ್ಟು ಹಣ ಇದೆ ಅಂತ ಹೇಳಿ ಟೋಟಲ್ ಅಮೌಂಟ್ ಅನ್ನ ನಾವು ತೋರಿಸುವಂತದ್ದು. ನಾವು ವೆನ್ ದ ರೀಸನ್ ವಿತ್ಡ್ರಾ, ಹಣವನ್ನ ವಿತ್ಡ್ರಾ ಮಾಡಿರ್ತಾರೆ, ವಿ ಹ್ಯಾವ್ ಟು ಕನ್ಸಿಡರ್ ದಟ್ ಇನ್ ದ ಡೆಬಿಟ್ ಸೈಡ್ ಅಂತ ಹೇಳಿದ್ರೆ ಹಣವನ್ನ ತೆಗ್ದಿದ್ದಾರೆ ಬ್ಯಾಂಕ್ ಇಂದ ಅಂತ ಹೇಳಿ ಕನ್ಸಿಡರ್ ಮಾಡುವಂತದ್ದು. ಯಾವಾಗ ಗುಡ್ ವಿಲ್ ಅನ್ನ ಓಲ್ಡ್ ಪಾರ್ಟ್ನರ್ಸ್ ವಿತ್ಡ್ರಾ ಮಾಡಿದ್ದಾರೆ ಆಗ ಒಂದು ಎಕ್ಸ್ಟ್ರಾ ಜರ್ನಲ್ ಎಂಟ್ರಿ ಬರುತ್ತೆ, ಟು ಬ್ಯಾಂಕ್ ಅಕೌಂಟ್. ದಿಸ್ ಇಸ್ ನಥಿಂಗ್ ಬಟ್ ಗುಡ್ ವಿಲ್ ಅಮೌಂಟ್ ವಿತ್ಡ್ರಾನ್. ಗುಡ್ ವಿಲ್ ಅಮೌಂಟ್ ವಿತ್ಡ್ರಾನ್. ಯಾವಾಗ ಗುಡ್ ವಿಲ್ ಅನ್ನ ಹೊಸ ಹಳೆ ಪಾರ್ಟ್ನರ್ಸ್ ಗಳು ವಿತ್ಡ್ರಾ ಮಾಡ್ತಾರೆ ಅಂದ್ರೆ ಈ ಹಣ ಇನ್ನು ಮುಂದೆ ಬಿಸ್ನೆಸ್ ಅಲ್ಲಿ ಇರೋದಿಲ್ಲ. ಏನು 20,000 ಹೊಸ ಪಾರ್ಟ್ನರ್ ತಂದಿದ್ದ ಅದನ್ನ ಏನ್ ಮಾಡ್ತಾರೆ, ಓಲ್ಡ್ ಪಾರ್ಟ್ನರ್ ಅವರಿಗೆ ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟನ್ನ ಯೂಸ್ ಮಾಡಿದ್ದಾರೆ, ದ ಎಂಟೈರ್ ಅಮೌಂಟ್. ಈ ಸುರೇಖನಿಗೆ ಏನು 10,000 ಸಿಕ್ಕಿತ್ತು ಅದನ್ನ ಅವರು ವಿತ್ಡ್ರಾ ಮಾಡಿದ್ದಾರೆ. ಅಗೇನ್ ಸುನೀತನಿಗೆ ಏನು 10,000 ಸಿಕ್ಕಿತ್ತು ಅದನ್ನ ಸುನೀತಾ ವಿತ್ಡ್ರಾ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ದೇನೆ ನಾನು. ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಕಂಡೀಷನ್, ಗುಡ್ ವಿಲ್ is to be withdrawn by the old partner. Henceforth ಈ 20,000 rupees ಏನಿದೆ ಇದು ಬಿಸ್ನೆಸ್ ಅಲ್ಲಿ ಇರೋದಿಲ್ಲ, ವಿತ್ಡ್ರಾ ಮಾಡಿದ್ದಾರೆ, ಅವರ ಪರ್ಸನಲ್ ಯೂಸ್ ಗೆ ಅವರು ತಕ್ಕೊಂಡಿದ್ದಾರೆ ಅಂತ ಹೇಳಿ ಹೇಳುವಂತದ್ದು. ಸೊ ಯಾವಾಗ ಗುಡ್ ವಿಲ್ ಇಸ್ ಟು ಬಿ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ ಅಂತ ಹೇಳಿ ಬರುತ್ತೆ, ಒಂದು ಎಕ್ಸ್ಟ್ರಾ ಎಂಟ್ರಿ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ, ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ 10,000 ಸುರೇಖಾ ಅಂಡ್ 10,000 ಸುನೀತಾ ಹ್ಯಾಸ್ ಬಿನ್ ವಿತ್ಡ್ರಾನ್ ಅಂತ ಹೇಳಿ ತೋರಿಸ್ಬೇಕು. am I clear? ಅರ್ಥ ಆಯ್ತಾ? ಇದೊಂದೇ ಎಕ್ಸ್ಟ್ರಾ. ಲಾಸ್ಟ್ ಸಮ್ ಅಲ್ಲಿ ನಾವೇನ್ ಮಾಡ್ತಿದ್ವಿ, ಯಾವುದೇ ರೀತಿಯ ಇನ್ಫಾರ್ಮೇಶನ್ಸ್ ನಮಗೆ ಇರ್ಲಿಲ್ಲ. ಸೊ ನಾವೇನ್ ಮಾಡ್ತಿದ್ವಿ, ಡೈರೆಕ್ಟ್ ಆಗಿ ಓಲ್ಡ್ ಪಾರ್ಟ್ನರ್ಸ್ ಗೆ ಕೊಡ್ತಾ ಇದ್ವಿ ಅಂಡ್ ಟೋಟಲ್ ಆ ಅಮೌಂಟ್ ಏನಿದೆ ಅದನ್ನ ನಾವು ಅವರ ಪಾರ್ಟ್ನರ್ಸ್ ನ ಕ್ಯಾಪಿಟಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ವಿ. ನಾವ್ ಇನ್ ದಿಸ್ ಕಂಡೀಷನ್ ದೇ ಹ್ಯಾವ್ ಸ್ಪೆಸಿಫೈಡ್ ದಟ್ ದ ಗುಡ್ ವಿಲ್ is to be withdrawn by the old partner, ತಗೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಆ ವಿತ್ಡ್ರಾ ಅನ್ನ ನಾವು ಟು ಬ್ಯಾಂಕ್ ಅಂತ ಹೇಳಿ ಕನ್ಸಿಡರ್ ಮಾಡಿ ತಗೊಳ್ತೇವೆ, ಯಾಕಂದ್ರೆ ಬ್ಯಾಂಕ್ ಇಂದ ವಿತ್ಡ್ರಾ ಮಾಡಿರುವಂತದ್ದು, ಬಿಕಾಸ್ ಹಣ ಬಂದಿರುವಂತದ್ದು. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. ಸೊ ಅದನ್ನ ನಾವೇನ್ ಮಾಡ್ತಿದ್ದೇವೆ ಅಂದ್ರೆ ಎಲ್ಲ ಹಣ ಬ್ಯಾಂಕಿಗೆ ಹೋಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದಾನೆ. ಅಲ್ಲಿಂದ ಏನ್ ಮಾಡಿದ್ದಾರೆ, ಹಳೆ ಪಾರ್ಟ್ನರ್ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ನೀವು ATM ಗೆ ಹೋದ್ರೆ ಹಣ ವಿತ್ಡ್ರಾ ಮಾಡಿದ್ದೇವೆ ಅಂತ ಹೇಳ್ತಿರಲ್ಲ, ಹಾಗೇನೆ ಇಲ್ಲಿ ಬಿಸ್ನೆಸ್ ನ ಹಣವನ್ನ ವಿತ್ಡ್ರಾ ಮಾಡಿದ್ದಾರೆ ಅಂದ್ರೆ ಅವರು ತಗೊಂಡಿದ್ದಾರೆ ಅಂತ ಹೇಳಿ ಅರ್ಥ. ಸೊ ಟು ಬ್ಯಾಂಕ್ ಅಂತ ಹೇಳಿ ಸ್ಪೆಸಿಫೈ ಮಾಡ್ಬೇಕಂದ್ರೆ ಈ ಹಣ ಇನ್ನು ಮುಂದೆ ಬಿಸ್ನೆಸ್ ಅಲ್ಲಿ ಇರೋದಿಲ್ಲ ಅಂತ ಹೇಳಿ. am I clear? any doubt students? ಅರ್ಥ ಆಯ್ತಾ? ಓಕೆ, ಕ್ಲಿಯರ್ ಅಬೌಟ್ ಗುಡ್ ವಿಲ್. ಓಕೆ, ನೆಕ್ಸ್ಟ್ ಏನ್ ಬರಿಬೇಕು? ಸೊ ಇನ್ನೊಂದು ಎಂಟ್ರಿಯನ್ನ ಉಳಿಸಿದ್ದೇವೆ ನಾವು, ಏನದು, ಹೊಸ ಪಾರ್ಟ್ನರಿನ ಕ್ಯಾಪಿಟಲ್ ಅನ್ನ ಬರಿಬೇಕು, ಹೌದಾ? ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬ್ಯಾಂಕ್ ಅಂತ ಹೇಳಿದೆ, ಸೊ ಐ ವಿಲ್ ಕನ್ಸಿಡರ್ ಬ್ಯಾಂಕ್ ಅಕೌಂಟ್. ಸೊ ಹೊಸ ಪಾರ್ಟ್ನರ್ ಎಷ್ಟು ಕ್ಯಾಪಿಟಲ್ ಅನ್ನ ತಗೊಂಡ್ ಬಂದಿದ್ದಾನೆ, 60,000 rupees ಅನ್ನ ತಗೊಂಡ್ ಬಂದಿದ್ದಾನೆ, ಅದನ್ನ ಬರೀತಾ ಇದ್ದೇನೆ. ಕ್ಲಿಯರ್? ಇನ್ನೇನಾದ್ರೂ ಎಂಟ್ರೀಸ್ ಇದೆಯಾ? ಎಲ್ಲ ಮುಗಿತಾ? ಎಲ್ಲ ಎಂಟ್ರೀಸ್ ಗಳು ಆಯ್ತು. ಸೊ ಬ್ಯಾಲೆನ್ಸ್ ಬರೆದ್ವಿ, ಜನರಲ್ ರಿಸರ್ವ್ ಬರ್ದಿದ್ದೇವೆ, ರಿವ್ಯಾಲ್ಯೂಯೇಷನ್ ಬರ್ದಿದ್ದೇವೆ, ಗುಡ್ ವಿಲ್ ಬರ್ದಿದ್ದೇವೆ, ದೆನ್ ಬ್ಯಾಂಕ್ ಬರ್ದಿದ್ದೇವೆ. ಗುಡ್ ವಿಲ್ ಗೆ ಒಂದು ಎಕ್ಸ್ಟ್ರಾ ಎಂಟ್ರಿ ಬಂದಿದೆ, ಬಿಕಾಸ್ ಗುಡ್ ವಿಲ್ ಇಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅದಕ್ಕೆ ಟು ಬ್ಯಾಂಕ್ ಅಂತ ಹೇಳಿ ಬರ್ದು ಆ 10,000 rupees ಅನ್ನ ಬರ್ದಿದ್ದೇನೆ. ಓಕೆ, ಕ್ಲಿಯರ್? ಇಷ್ಟು ಅರ್ಥ ಆಯ್ತು? ನಾವು ಟೇಕ್ ದ ಟೋಟಲ್. ಇಲ್ಲಿಗೆ ಎಲ್ಲ ಎಂಟ್ರೀಸ್ ಗಳು ಮುಗ್ದಿದೆ. ಸುರೇಖಾದು ಟೋಟಲ್ ಎಷ್ಟು ಬಂತು ಹೇಳಿ ಅಮೌಂಟ್ ನನಗೆ. ಎಸ್, ವೆರಿ ಗುಡ್. 1,64,000 rupees ಫಾರ್ ಸುರೇಖಾ. ಗುಡ್. ಸುನೀತಾದು 1,20,400
4,000. ವೆರಿ ಗುಡ್. ಅಂಡ್ ಥರ್ಡ್ ಒನ್ ಇಸ್ 60,000. ನಾವು ಇಷ್ಟು ದಿನ ನಾವೇನ್ ಮಾಡ್ತಾ ಇದ್ವಿ, ಸೊ ಕ್ರೆಡಿಟ್ ಡೆಬಿಟ್ ಸೈಡ್ ಅಲ್ಲಿ ನಮಗೆ ಯಾವುದೇ ಎಂಟ್ರೀಸ್ ಇರ್ತಾ ಇರ್ಲಿಲ್ಲ. ಸೊ ಡೈರೆಕ್ಟ್ ಆಗಿ ಟೋಟಲ್ ಅಮೌಂಟ್ ಅನ್ನ ನಾನು ತಗೊಂಡೋಗಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಗೆ ಬರೀತಾ ಇದ್ವಿ. ಬಟ್ ಇವತ್ತೇನ್ ಈ ಸಮ್ ಅಲ್ಲಿ ಏನಾಗಿದೆ, ಆಲ್ರೆಡಿ ಡೆಬಿಟ್ ಸೈಡ್ ಅಲ್ಲಿ ಕೆಲವೊಂದು ಎಂಟ್ರೀಸ್ ಗಳು ಇವೆ, ಹೌದಾ? ಸೊ ಅದನ್ನ ಮೈನಸ್ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸ್ ಅನ್ನ ನಾವೇನ್ ಮಾಡ್ಬೇಕು, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಗೆ ಬರಿಬೇಕು. ಸೊ 1,64,000 ಇಂದ ಮೈನಸ್ 10,000 ಮಾಡಿ. ಹೌ ಮಚ್ ಯು ವಿಲ್ ಗೆಟ್? ಎಸ್, ವೆರಿ ಗುಡ್. 1,54,000 ಸಿಗ್ತದೆ. ವೆರಿ ಗುಡ್. ಏನ್ ಮಾಡಿದೆ ನಾನು, 1,64,000 ಟೋಟಲ್ ಸುರೇಖದ್ದು ಅಮೌಂಟ್. ಓಕೆ, ಆ 1,64,000 ಅಲ್ಲಿ 10,000 rupees ಆಲ್ರೆಡಿ ವಿಡ್ರಾ ಮಾಡಿದ್ದಾರೆ. ಯಾರು? ಸುರೇಖಾ ಆಲ್ರೆಡಿ ವಿಡ್ರಾ ಮಾಡಿದ್ದಾರೆ. ಅಂದ್ರೆ ಈಗ ಅವರ ಕ್ಯಾಪಿಟಲ್ ಅಲ್ಲಿ ಹಣ ಇರುವಂತದ್ದು 1,54,000 rupees ಮಾತ್ರ. ಸೇಮ್ ವೇ ಸುನೀತಾ 1,24,000 ಇರಬೇಕಾಗಿತ್ತು, ಅದರಲ್ಲಿ ಅವರು 10,000 ನ ಆಲ್ರೆಡಿ ಮೈನಸ್ ಮಾಡಿದ್ದಾರೆ. ಹಾಗಾದ್ರೆ ಎಷ್ಟು ಮಾತ್ರ ಹಣ ಇದೆ ಅವರ ಹತ್ರ ಈಗ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ? 1,14,000 rupees ಇದೆ. ಅಂಡ್ ನ್ಯೂ ಪಾರ್ಟ್ನರ್ ಇದು 60,000 rupees ಇದೆ. ದಿಸ್ ಇಸ್ ನಥಿಂಗ್ ಬಟ್ ಯೋರ್ 1,64,000, 1,24,000 and 60,000 rupees. ಅರ್ಥ ಆಯ್ತು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೇಗೆ ಬಂತು ಅಂತ ಹೇಳಿ. ಅಂಡ್ ಹೊಸ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ನಾವು ಪಾರ್ಟ್ನರ್ ಇದು ಕ್ಯಾಪಿಟಲ್ ಅಮೌಂಟ್ ಗೆ ಯಾವುದು ತಗೊಳ್ಬೇಕು? ಇದನ್ನ ತಗೊಳ್ಬೇಕು. 1,54,000, 1,14,000 ಮತ್ತೆ 60,000 rupees ಏನಿದೆ ಇದನ್ನ ನಾವು ಕನ್ಸಿಡರ್ ಮಾಡ್ತೇವೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಎಲ್ರಿಗೆ? ಏನಾದ್ರೂ ಡೌಟ್ಸ್ ಇದೆನಾ? I think I have only few minutes I have. So quickly ಹೇಳ್ತೇನೆ. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರ್ದಿದ್ದೇನೆ ನಾನು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇದು 90,000 rupees ಇಬ್ಬರಿಗೆ ಕೂಡ ಬರ್ದಿದ್ದೇನೆ. ರಿಸರ್ವ್ ಫಂಡ್ ಬರ್ದಿದ್ದೇನೆ 25,000 ಈಚ್. ಹೊಸ ಪಾರ್ಟ್ನರ್ ಇದು ಕ್ಯಾಪಿಟಲ್ ಅನ್ನ ಬರ್ದಿದ್ದೇನೆ. ಅಂಡ್ ಗುಡ್ ವಿಲ್ ಅನ್ನ ಕೊಟ್ಟಿದ್ದೇನೆ 10,000. ಸೊ ಗುಡ್ ವಿಲ್ ಬಗ್ಗೆ ಏನ್ ಹೇಳಿದ್ದಾರೆ ಕಂಪನಿಯಲ್ಲಿ? ಇಟ್ ಹ್ಯಾಸ್ ಬಿನ್ ವಿಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ 10,000 rupees. ಇದಕ್ಕಾಗಿ ಎಕ್ಸ್ಟ್ರಾ ಒಂದು ಎಂಟ್ರಿ ಬಂದಿದೆ ಟು ಬ್ಯಾಂಕ್ ಅಂತ ಹೇಳಿ. ಸೊ ಅದೇ ಗುಡ್ ವಿಲ್ ಅನ್ನ ನಾನು ಇಲ್ಲಿ ಬರ್ದಿದ್ದೇನೆ, ನಿಮಗೆ ಅರ್ಥ ಆಗದಿದ್ರೆ ನೆನ್ಪಿರ್ಲಿ ಅಂತ ಹೇಳಿ. ಗುಡ್ ವಿಲ್ ಅಮೌಂಟ್ ವಿಡ್ರಾನ್ ಅಂತ ಹೇಳಿ ಬರ್ದಿದ್ದೇನೆ. ಸೊ 10,000 rupees ವಿಡ್ರಾ ಮಾಡಿದ್ದಾರೆ. ಈಗ ಏನ್ ಮಾಡ್ಬೇಕು? ಟೋಟಲ್ ಮಾಡಿ. ಸುರೇಖಾದು 1,64,000 ಇದೆ, ಅದರಲ್ಲಿ ಮೈನಸ್ 10,000 ಹೋದ್ರೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಗೆ ನಮಗೆ ಉಳಿಯುವಂತದ್ದು 1,54,000 rupees. ಸೇಮ್ ವೇ ಸುನೀತಾದು ಟೋಟಲ್ ಅಮೌಂಟ್ ಇರುವಂತದ್ದು 1,24,000, ಅದರಲ್ಲಿ 10,000 ಅವರು ಆಲ್ರೆಡಿ ವಿಡ್ರಾ ಮಾಡಿದ್ದಾರೆ. ಸೊ ರಿಮೈನಿಂಗ್ ಹಣ ಇರೋದು 1,14,000 rupees. ಅಂಡ್ ಕವಿತಾ ಇನ್ವೆಸ್ಟ್ಮೆಂಟ್ ಮಾಡಿರೋದು 60,000 rupees. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಮೌಂಟ್ ಏನಿದೆ ಇದರ ಅವರದು ಆಕ್ಚುಯಲ್ ಕ್ಯಾಪಿಟಲ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ ಹೊಸ ಬ್ಯಾಲೆನ್ಸ್ ಶೀಟಿಗೆ. ಓಕೆ, 4 lakh ಯಾರೋ ಕಳಿಸ್ತಾ ಇದ್ದಾರೆ. ಬ್ಯಾಲೆನ್ಸ್ ಶೀಟಿನ ಅಮೌಂಟ್ 4,80,000. ಎಸ್ ವರ್ಷ ಸರಿ ಇದೆ. ಸೊ ದಿಸ್ ಇಸ್ ಅಬೌಟ್ ಯುವರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಏನಾದ್ರೂ ಡೌಟ್ಸ್ ಇದೆನಾ ಇದರಲ್ಲಿ? ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬಹುದಾ ನೀವೇ? ಎಷ್ಟು ಜನರಿಗೆ ಆಗುತ್ತೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ಲಿಕ್ಕೆ? ಬಿಕಾಸ್ ಐ ಹ್ಯಾವ್ 8 minutes. ಟ್ರೈ ಮಾಡ್ತಾನೆ ಕಂಪ್ಲೀಟ್ ಮಾಡ್ಲಿಕ್ಕೆ. ಅಸೆಟ್ ಸೈಡ್ ಮಾಡ್ತಾನೆ, ಲಯಬಿಲಿಟಿ ಸೈಡ್ ನೀವೇ ಮಾಡ್ಬೇಕು. ಆಗ್ಬಹುದಾ? ಓಕೆ, ಓಕೆ. ಕ್ಯಾನ್ ವಿ ಮೂವ್ ಆನ್ ಟು ದ ಬ್ಯಾಲೆನ್ಸ್ ಶೀಟ್? ನನಗೆ 7 minutes ಅಲ್ಲಿ ಎಷ್ಟಾಗ್ತದೆ ಅಷ್ಟು ಮಾಡ್ತೇನೆ, ರಿಮೈನಿಂಗ್ ನೀವು ಕಂಪ್ಲೀಟ್ ಮಾಡಬೇಕು. ಕ್ಲಿಯರ್? ಓಕೆ, ವಿಲ್ ಕ್ರಿಯೇಟ್ ಬ್ಯಾಲೆನ್ಸ್ ಶೀಟ್. Okay, this is the asset side, this is liability. Amount. What is the first entry? First time ಕೊಟ್ಟಿದ್ದಾರೆ. Old balance sheet check ಮಾಡಿ. Cash ಕೊಟ್ಟಿದ್ದಾರಾ? Okay, I will write cash here. Cash. What is the old balance? Cash old balance ಎಷ್ಟಿದೆ? 50,000 rupees ಇದೆ. ಪ್ಲಸ್ ಇದಕ್ಕೆ ಏನನ್ನ ಆಡ್ ಮಾಡಬೇಕು ನಾನು? ಏನ್ ಆಡ್ ಮಾಡಬೇಕು? ಕ್ಯಾಶಿಗೆ ನಮಗೆ ಗೊತ್ತಿದೆ, ಹೊಸ ಪಾರ್ಟ್ನರ್ ತನ್ನಂತಹ ಕ್ಯಾಪಿಟಲ್ ಅನ್ನ ನಾನು ಆಡ್ ಮಾಡ್ಲಿಕ್ಕೆ ಇದೆ. ಸೊ ಐ ಆಮ್ ಡೂಯಿಂಗ್ ದಟ್ 60,000 rupees. ಹೌದಾ? ಇನ್ನೊಂದು ಎಂಟ್ರಿಯನ್ನ ನಾವು ಆಡ್ ಮಾಡ್ತಾ ಇದ್ವಿ ಇಲ್ಲಿ ಕ್ಯಾಶಿಗೆ. ಯಾವುದನ್ನ? ಗುಡ್ ವಿಲ್ ಅನ್ನ ಆಡ್ ಮಾಡ್ತಾ ಇದ್ವಿ, ನೆನಪಿದೆಯಾ? ಓಕೆ, ಐ ವಿಲ್ ಆಡ್ ದಟ್ 20,000 rupees.
ಗುಡ್ ವಿಲ್ ಇದು ಕೂಡ ನಾನು 20,000 rupees ಆಡ್ ಮಾಡಿದ್ದೇನೆ. ಆದ್ರೆ ಕಂಡೀಷನ್ ಏನ್ ಹೇಳ್ತಾ ಇದೆ, ಗುಡ್ ವಿಲ್ ವಾಸ್ ವಿಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್. ಈ 20,000 ಅನ್ನು ಏನು ಆಡ್ ಮಾಡ್ಲಿಕ್ಕೆ ಇತ್ತು, ಇದನ್ನ ಏನ್ ಮಾಡಿದ್ದಾರೆ, ಓಲ್ಡ್ ಪಾರ್ಟ್ನರ್ಸ್ ಅದನ್ನ ಮೈನಸ್ ಮಾಡಿದ್ದಾರೆ, ಅಂದ್ರೆ ವಿಡ್ರಾ ಮಾಡಿದ್ದಾರೆ. ಹೌದಾ? ಸೊ ಐ ವಿಲ್ ರೈಟ್ ಮೈನಸ್ 20,000. ಹಾಗಾದ್ರೆ ಕ್ಯಾಶ್ ಇದು ಒಟ್ಟು ಅಮೌಂಟ್ ನಮ್ಮ ಹತ್ರ ಎಷ್ಟಿದೆ? ಐ ಹ್ಯಾಡ್ ಟೇಕನ್ ಎವ್ರಿಥಿಂಗ್. ಓಕೆ, 50,000 ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇದು ತಗೊಂಡಿದ್ದೇನೆ, ಪ್ಲಸ್ 60,000 ಹೊಸ ಪಾರ್ಟ್ನರ್ ಕ್ಯಾಪಿಟಲ್ ಕೂಡ ನಾನು ತಗೊಂಡಿದ್ದೇನೆ, ಪ್ಲಸ್ ಬ್ಯಾಲೆನ್ಸ್ ಅದು 20,000 ಏನು ಗುಡ್ ವಿಲ್ ಇತ್ತು ಅದನ್ನ ಕೂಡ ನಾನು ಕನ್ಸಿಡರ್ ಮಾಡಿದ್ದೇನೆ. ಇದನ್ನ ಲೀವ್ ಔಟ್ ಕೂಡ ಮಾಡಬಹುದು, ಖಾಲಿ 50 + 60 ಮಾತ್ರ ತಗೊಳ್ಬಹುದು. ಇನ್ಸ್ಟೆಡ್ ನಾನು ಏನ್ ಮಾಡಿದೆ, ಕನ್ಫ್ಯೂಷನ್ ಆಗುದು ಬೇಡ ಅಂತೇಳಿ 20,000 ತಗೊಂಡಿದ್ದೇನೆ. ಅಗೇನ್ ಅದೇ 20,000 ಅನ್ನ ನಾನು ಮೈನಸ್ ಮಾಡಿದ್ದೇನೆ. ಹಾಗಾದ್ರೆ ನನಗೆ ಕ್ಯಾಶ್ ಇದು ಆಕ್ಚುಯಲ್ ವ್ಯಾಲ್ಯೂ ಎಷ್ಟು ಸಿಗ್ತದೆ ಈಗ? 1,10,000 rupees ಮಾತ್ರ. ವೆರಿ ಗುಡ್. 1,10,000 ಇಸ್ ಅ ಕ್ಯಾಶ್ ವ್ಯಾಲ್ಯೂ. ಹೇಗೆ ಬಂತು ಗೊತ್ತಾಯ್ತು? 50 ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇದು, 60,000 ಹೊಸ ಪಾರ್ಟ್ನರ್ ತಂದಿರುವಂತ ಕ್ಯಾಪಿಟಲ್, 20,000 ಗುಡ್ ವಿಲ್ ಅನ್ನ ವಿಡ್ರಾ ಮಾಡಿದ್ದಾರೆ, ಅದಕ್ಕೆ ಆ 20,000 ಅನ್ನ ಮೈನಸ್ ಮಾಡ್ತಾ ಇದ್ದೇನೆ. 1,10,000. ವಾಟ್ ಇಸ್ ದ ನೆಕ್ಸ್ಟ್ ಒನ್? ಸೆಕೆಂಡ್ ಒನ್ ಏನಿದೆ? ಸ್ಟಾಕ್. ಸ್ಟಾಕ್ ಇದು ವ್ಯಾಲ್ಯೂ ಎಷ್ಟಿದೆ? ಸ್ಟಾಕಿಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ಸ್ ಇದೆನಾ? ಸ್ಟಾಕಿಗೆ ಅಡ್ಜಸ್ಟ್ಮೆಂಟ್ಸ್ ಇದೆನಾ? ಇಲ್ಲ. 50,000. ಐ ಆಮ್ ರೈಟಿಂಗ್ ಇಟ್ ಡೈರೆಕ್ಟ್ಲಿ, 50,000 rupees. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಫರ್ನಿಚರ್ ಕೊಟ್ಟಿದ್ದಾರಾ? ನೆಕ್ಸ್ಟ್ ಇಸ್ ಫರ್ನಿಚರ್. ಐ ವಿಲ್ ರೈಟ್ ಫರ್ನಿಚರ್. ಫರ್ನಿಚರ್ಗೆ ಅಡ್ಜಸ್ಟ್ಮೆಂಟ್ಸ್ ಇದೆನಾ? ಚೆಕ್ ಮಾಡಿ. ಫರ್ನಿಚರ್ಗೆ 12,000 ಅಡ್ಜಸ್ಟ್ಮೆಂಟ್ ಮೈನಸ್ ಆಗಿದೆ. ಎಸ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಫರ್ನಿಚರ್? 1,20,000 ವ್ಯಾಲ್ಯೂ ಆಫ್ ಫರ್ನಿಚರ್ ಇತ್ತು, ಅದರಲ್ಲಿ ಮೈನಸ್ ಡೆಪ್ರಿಸಿಯೇಷನ್ ಇದೆ 12,000 rupees, ಅದನ್ನ ಮೈನಸ್ ಮಾಡ್ತಾ ಇದ್ದೇನೆ. ಎಷ್ಟು ಬರ್ತದೆ ಫರ್ನಿಚರ್ ಇದು ವ್ಯಾಲ್ಯೂ? ವೆರಿ ಗುಡ್. 1,08,000 rupees ಬರ್ತಾ ಇದೆ ಫರ್ನಿಚರ್ ಇದು ವ್ಯಾಲ್ಯೂ. ಎಸ್. ವಾಟ್ ಇಸ್ ದ ನೆಕ್ಸ್ಟ್ ಒನ್? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಡೆಟರ್ಸ್ ಕೊಟ್ಟಿದ್ದಾರಾ? ವಾಟ್ ಇಸ್ ದ ನೆಕ್ಸ್ಟ್ ಒನ್? ಡೆಟರ್ಸ್. ಡೆಟರ್ಸ್ಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ಸ್ ಇದೆಯಾ? ಇಲ್ಲ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡೆಟರ್ಸ್? 40,000. ವೆರಿ ಗುಡ್. 40,000 rupees ಡೈರೆಕ್ಟ್ ಆಗಿ ಬರೀತಾ ಇದ್ದೇನೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಬಿಲ್ಡಿಂಗ್ಸ್. ಎಷ್ಟಿದೆ ಬಿಲ್ಡಿಂಗಿನ ವ್ಯಾಲ್ಯೂ? 1,00,000 rupees ಇದೆ. ಸೊ ಅಡ್ಜಸ್ಟ್ಮೆಂಟ್ಸ್ ಇದೆಯಾ ಬಿಲ್ಡಿಂಗ್ಸ್ಗೆ? ಬಿಲ್ಡಿಂಗ್ಸ್ಗೆ ಅಡ್ಜಸ್ಟ್ಮೆಂಟ್ಸ್ ಇದೆ. ಎಷ್ಟಿದೆ? 22,000 ಎಕ್ಸ್ಟ್ರಾ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಆಡ್ ದಟ್ 22,000. ಸೊ ಎಷ್ಟು ಬರುತ್ತೆ? 1,22,000 ಬಿಲ್ಡಿಂಗ್ ಇದು ವ್ಯಾಲ್ಯೂ ಬರ್ತಾ ಇದೆ. ಓಕೆ. ವಾಟ್ ಇಸ್ ದ ನೆಕ್ಸ್ಟ್ ಒನ್? ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ಸ್ ಗೆ ಅಡ್ಜಸ್ಟ್ಮೆಂಟ್ಸ್ ಇದೆನಾ? ಇದೆ. ಇನ್ಕ್ರೀಸ್ ಆಗಿದೆ. 40,000 ಇತ್ತು ಮೊದಲು, ಈಗ 10,000 rupees ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ 50,000 rupees ಔಟರ್ ಕಾಲಮ್ ಗೆ ಬರುತ್ತೆ. ಅಲ್ಲಿಗೆ ಎಲ್ಲಾ ಅಸೆಟ್ಸ್ ಗಳು ಕಂಪ್ಲೀಟ್ ಆಗಿದೆ. ಮುಗಿದ ಎಲ್ಲಾ ಅಸೆಟ್ಸ್ ಗಳು? ಎಸ್. ಕ್ಯಾನ್ ವಿ ಮೂವ್ ಆನ್ ಟು ದ ಕ್ರೆಡಿಟ್ ಸೈಡ್? ಸೊ ಲಯಬಿಲಿಟಿ ಸೈಡ್. ಸೊ ಐ ವಿಲ್ ರೈಟ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ಸ್ ಇದೆಯಾ? ಏನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ಐ ವಿಲ್ ರೈಟ್ 1,50,000 ಡೈರೆಕ್ಟ್ ಅಮೌಂಟ್. ಓಕೆ. ರಿಸರ್ವ್ ಫಂಡ್ ಬರೀಲಿಕ್ಕಿದೆನಾ? ರಿಸರ್ವ್ ಫಂಡ್ ಬರಿಬೇಕಾ ರಿಸರ್ವ್ ಫಂಡ್? ನೋ. ಯಾಕೆ ಬರೀಲಿಕ್ಕಿಲ್ಲ? ರಿಸರ್ವ್ ಫಂಡ್ ಅನ್ನ ನಾವು ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಟ್ಟ ಆಗಿದೆ. ಸೊ ಐ ವಿಲ್ ನಾಟ್ ಕನ್ಸಿಡರ್ ರಿಸರ್ವ್ ಫಂಡ್. ವಾಟ್ ಇಸ್ ದ ನೆಕ್ಸ್ಟ್ ಒನ್? ಆಫ್ಟರ್ ರೈಟ್ ಕ್ಯಾಪಿಟಲ್. ಸೊ 3 ಜನರದ್ದು ಕ್ಯಾಪಿಟಲ್ ಅನ್ನ ಬರಿಬೇಕು. ಸುರೇಖಾ, ಸುನೀತಾ and Kavita. So what is the amount of Surekha here? 1,54,000, 1,14,000 and 60,000 are the capital. Balance carry down ಏನಿದೆ ಅಲ್ಲ, ಇದು ಅಮೌಂಟ್ ಅನ್ನ ನಾವೇನ್ ಮಾಡಬೇಕು? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸ್ಪೆಸಿಫೈ ಅನ್ನ ಮಾಡಬೇಕು. ಸೊ ಐ ವಿಲ್ ರೈಟ್ 1,54,000, 1,14,000 and 60,000 rupees. ಒಂದು ಎಂಟ್ರಿಯನ್ನ ಉಳಿಸಿದ್ದೇವೆ ನಾವು. ಎಲ್ಲಿದೆ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಇದೆ. ಸೊ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ನಾನು ಏನ್ ಹೇಳಿದೆ ಆಲ್ರೆಡಿ, ಅದನ್ನ ಇಟ್ ಇಸ್ ಅ ಲ್ಯಾಬಿಲಿಟಿ ಅಂತ ಹೇಳಿ ಹೇಳಿದೆ. ಸೊ ಐ ವಿಲ್ ರೈಟ್ ದಟ್ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ. ಪೇಮೆಂಟ್ ಆಗ್ಲಿಲ್ಲ, ಇನ್ನು ಪೇಮೆಂಟ್ ಆಗ್ಬೇಕು 2,000 rupees. ಎಲ್ಲ ಮುಗಿದ ಎಲ್ಲ ಎಂಟ್ರೀಸ್ ಗಳು ಟೋಟಲ್ ಮಾಡಿ ಹೇಳಿ ಎಷ್ಟು ಅಮೌಂಟ್ ಬರ್ತದೆ ಅಂತ. ಎಷ್ಟಾಯ್ತು? 4,80,000. ಎರಡು ಸೈಡ್ ಅಲ್ಲಿ 4,80,000 ಬರ್ತದೆ. ಸೊ ಟೋಟಲ್ ವಿಲ್ ಬಿ 4,80,000. ಆನ್ಸರ್ ಎರಡು ಸೈಡ್ ಸೇಮ್ ಬಂದಿದ್ರೆ ಸರಿ ಇದೆ ಅಂತ ಹೇಳಿ ಅರ್ಥ. ಸೊ ಐ ಹ್ಯಾವ್ ರಿಟನ್ ಹಿಯರ್. ಎಸ್. ಏನಾದ್ರೂ ಡೌಟ್ಸ್ ಇದೆನಾ?
ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅರ್ಥ ಆಯ್ತು. ಇದ್ರಲ್ಲಿ ಒಂದೇ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಗುಡ್ ವಿಲ್ ಬಗ್ಗೆ ಸ್ಪೆಸಿಫೈ ಮಾಡಿರುವಂತದ್ದು. ಯಾವಾಗ ಗುಡ್ ವಿಲ್ ಅನ್ನ ವಿಡ್ರಾ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಒಂದು ಎಕ್ಸ್ಟ್ರಾ ಜರ್ನಲ್ ಎಂಟ್ರಿ ಬರುತ್ತೆ, ದಟ್ ಇಸ್ ಟು ಬ್ಯಾಂಕ್ ಅಂತ ಹೇಳಿ. ಸೊ ಅಲ್ಲಿ ಎಷ್ಟು ವಿಡ್ರಾ ಮಾಡಿದ್ದಾರೆ ಅಷ್ಟು ಹಣವನ್ನ ಬರಿದ್ದೇವೆ ಓಲ್ಡ್ ಪಾರ್ಟ್ನರ್ಸ್ ಇದ್ದು, ಅಷ್ಟು ಬರೆದ್ರೆ ಉಳಿದದ್ದು ಎಲ್ಲ ಮಾಡುವಂತದ್ದು ಸೇಮ್ ಇರುತ್ತೆ. ಕ್ಲಿಯರ್?